ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಸ್ ಫ್ರೆಂಡ್ಸ್, ಇದು ಶಾಪು ಓಪನ್ ಇಂದಿದ್ದಿನದ್ದು ಒಂದು ಬ್ಲಾಗ್ ಆಗಿರುತ್ತೆ. ನೋಡಿ, ಸ್ಟಾಕ್ ಎಲ್ಲ ಈ ಥರ ಎಲ್ಲ ಫುಲ್ಲು ಹಾಲಲ್ಲೆಲ್ಲ ಜೋಡಿಸ್ಕೊಂಡಿದ್ವಿ. ಎಷ್ಟಾಗುತ್ತೋ ಅಷ್ಟೆಲ್ಲ ಮನೇಲೆಲ್ಲ ಪೂಜೆ ಮಾಡಿದ್ದೆ. ಆಮೇಲೆ ಯಾಕೋ ಬೇಡ ಅನ್ನಿಸ್ತು. ಇವತ್ತು ಯಾರೋ ಸ್ಟಾಕಿಗೆಲ್ಲ ಪೂಜೆ ಏನು ಮಾಡಬೇಡಿ ಅಂದರು. ಹಂಗಾಗಿ ಅವತ್ತೇನು ಮಾಡಿಲ್ಲ. ನಾಳೆ ಅನ್ಬೇಕಾದ್ರೇ ಮಾಡಿದ್ದು. ಹಂಗೆ ರಾಯರು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಆಶೀರ್ವಾದ ತೊಗೊಂಡು ಇಲ್ಲಿ ಶಾಪ್ ಹತ್ರ ಬಂದ್ವಿ. ನೋಡಿ, ಈ ಮೇನ್ ರೋಡ್ ಬಗಲ್ಗುಂಟೆ ಮೇನ್ ರೋಡಲ್ಲಿ ಆರ್ಚ್ ಏನಿದೆ ಅದರಿಂದ ಒಂದು 100 ಮೀಟ್ರ್ ಒಳಗಡೆ ಅಷ್ಟೇ ನಮ್ಮ ಅಂಗಡಿ ಇರೋದು. ನಾನು ಅಂಗಡಿ ಈಚೆ ಹೋಗಿ ನಿಂತ್ಕೊಂಡ್ರೆ ಆ ಆರ್ಚ್ ಎಲ್ಲ ಫುಲ್ ಚೆನ್ನಾಗಿ ಕಾಣಿಸುತ್ತೆ. ಅಡ್ರೆಸ್ ಎಲ್ಲ ಜಾಸ್ತಿ ಡಿಫಿಕಲ್ಟ್ ಎಲ್ಲ ಏನೂ ಇಲ್ಲ ಫೈಂಡ್ ಔಟ್ ಮಾಡೋಕ್ಕೆ. ನಮ್ಮ ಅಂಗಡಿ ಹೆಸರು ಬಂದುಬಿಟ್ಟು ಧೃತಿ ಫ್ಯಾಷನ್ ಅಂತ ಇದೆ. ಅಂಗಡಿ ಹೆಸರು ಇನ್ಸ್ಟಾಗ್ರಾಮಲ್ಲಿ ಧೃತಿ ಫ್ಯಾಷನ್ 7848 ಅಂತ ಇದೆ. ಪೇಜನ್ನು ಫಾಲೋ ಮಾಡಿ. ನೋಡಿ ಫ್ರೆಂಡ್ಸ್, ಇವೆಲ್ಲ ಆ್ಯಂಕಲ್ ಲೆಂತು. ಇದು ಸ್ಟೂಡೆಂಟ್ ಶಾರ್ಟ್ಸು. ಇವೆಲ್ಲ ಆ್ಯಂಕಲ್ ಲೆಂತ್. ಇದೆಲ್ಲ ಕುರ್ತಿ. ತುಂಬಾ ಚೆನ್ನಾಗಿರೋ ಯೂನಿಕ್ ಕಲೆಕ್ಷನ್ಸೇ ತರಿಸಿದ್ದೀವಿ. ಕಲರ್ ತುಂಬಾ ಚೆನ್ನಾಗಿದ್ದಾವೆ. ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡು ಬಂದಿರೋರಿಗೆ ಡಿಸ್ಕೌಂಟ್ ಇದೆ, ಆಫರ್ ಇದೆ. ವೀಕ್ಲಿ ಆಫರ್ ಕೊಡ್ತಾಯಿದ್ದೀವಿ. ನೋಡಿ, ತುಂಬಾ ಚೆನ್ನಾಗಿದ್ದಾವೆ ಕ್ಲಾತ್ ಎಲ್ಲ. ನೋಡಿ, ಆಲಿಯಾ. ಇದು ಚೆನ್ನಾಗಿರೋ ಬ್ರ್ಯಾಂಡ್ಗಳೇ ತರಿಸಿದ್ದೀವಿ ಆಲ್ಮೋಸ್ಟು. ನೋಡಿ, ಕಲರ್ ಅಂತೂ ಸೂಪರಾಗಿದ್ದಾವೆ, ಒಂದಕ್ಕಿಂತ ಒಂದು. ನೋಡಿ, ಈ ಥರ ಬರುತ್ತೆ ಫುಲ್ಲು. ನೋಡಿ, ಇದು ಆ್ಯಕ್ಚುಲಿ ಇದು ಟ್ರೆಂಡಿಂಗ್ ಇರೋದು. ಹಾಗಾಗಿ ಈ ಥರದ ಸ್ವಲ್ಪ ಜಾಸ್ತಿ ತರಿಸಿದ್ದೀವಿ. ನೋಡಿ, ಬೇಬಿ ಪಿಂಕು. ನೋಡಿ, ಇಷ್ಟು ತೆಗ್ದೀವಿ. ನೋಡಿ, ಇನ್ನೂ 2 ಚೀಲ ಅನ್ಬಾಕ್ಸಿಂಗ್ ಐತೆ. ಅದೆಲ್ಲ ಗೊಂಬೆದೆಲ್ಲ ಇಟ್ಟಿದ್ದೀವಿ. ನೋಡಿ, ಅದೆಲ್ಲ ತೆಗೆದ್ಬಿಟ್ಟು ಚೆಕ್ ಮಾಡಿದ್ದೀವಿ ಏನೇನೈತೆ ಅಂತ. ಅದಕ್ಕೆ ಅದೆಲ್ಲ ಬರ್ಕೊಂಡಿದ್ದೀವಿ ನಮಗೆ ಗೊತ್ತಾಗೋ ಥರ. ಇನ್ನು ಈ ಚೀಲ ಇವಾಗ ಬಿಚ್ಚಿದ್ದು. ನೋಡಿ, ಇಷ್ಟೈತೆ ಇವಾಗ. ಒಂದು ಚೀಲದಾಗ ಇಷ್ಟಿಷ್ಟೈತೆ. ತೋರಿಸ್ತೀನಿ ಆಮೇಲೆ ಯಾವ್ದಾವ್ದು ಕಲೆಕ್ಷನ್ಸ್ ಎಲ್ಲ ತಂದಿದ್ದೀವಿ ಅಂತ. ಇದರಲ್ಲಿ ನಾನು ಯೂಟ್ಯೂಬಲ್ಲಿ ಏನೂ ಅಪ್ಡೇಟ್ ಕೊಡೋಲ್ಲ, ಇನ್ಸ್ಟಾಗ್ರಾಮಲ್ಲಿ ಕೊಡ್ತೀನಿ. ಫಾಲೋ ಮಾಡಿ. ಧೃತಿ ಫ್ಯಾಷನ್ ಅಂತ ಇದೆ. ಧೃತಿ ಫ್ಯಾಷನ್ 7848 ಅಂತಲೂ ಇದೆ. ನಾನು ಸ್ಕ್ರೀನ್ ಮೇಲೂ ಕೊಟ್ಟಿರ್ತೀನಿ, ಸೈಡಲ್ಲಿ ಕೂಡ ಹಾಕಿರ್ತೀನಿ. ನೋಡಿ, ಚೆಕ್ ಮಾಡಿ, ಫಾಲೋ ಮಾಡ್ಕೊಂಡು ಬನ್ನಿ. ಬಗಲಗುಂಟೆಗಿದೆ ಶಾಪು. ಅಡ್ರೆಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟು ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ಥರ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳಿ. ಇದೆಲ್ಲ ಸ್ವಲ್ಪ ಕ್ಲಿಯರ್ ಮಾಡೋದೈತೆ ಫ್ರೆಂಡ್ಸ್. ಎಲ್ಲ ಚೆಕ್ ಮಾಡಬೇಕು ಕ್ವಾಲಿಟಿ ಎಲ್ಲ ಹೆಂಗೈತೆ ಅಂತ. ಏನೋ ಡ್ಯಾಮೇಜ್ ಇದೆ ನಾನು ಇಲ್ಲೇ ಮನೇಲಿ, ಅದಕ್ಕೆ ಹಂಗಾಗಿನೇ ನಾನು ಮನೇಲೆಲ್ಲ ತೆಗಿತಾ ಇರೋದು. ನೋಡಿ, ಕಲರ್ ಎಲ್ಲ ತುಂಬಾ ಚೆನ್ನಾಗಿದ್ದಾವೆ. ನಾನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇರ್ತೀನಿ. ಬೇಗ ಫಾಲೋ ಮಾಡ್ಕೊಂಡು ಬೇಗ ಶಾಪ್ ವಿಸಿಟ್ ಮಾಡಿ. ಶಾಪ್ ವಿಸಿಟ್ ಮಾಡಿದ್ರೆ ಸ್ವಲ್ಪ ಡಿಸ್ಕೌಂಟು ಎಲ್ಲ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇದೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿ. ನೋಡಿ ಫ್ರೆಂಡ್ಸ್, ಇಷ್ಟು ಚೆಕ್ ಮಾಡಿರೋದು ಇವತ್ತು. ಮನೆ ಒಳ್ಳೆ ಕಸು ತೊಟ್ಟಿ ಇದ್ದಂಗೆ ಐತಿ ಇವಾಗ.
ಅದು ಎಲ್ಲ ಚೆಕ್ ಮಾಡಿದ್ದೆಲ್ಲ ಆಯಿತು. ಇದೆಲ್ಲ ಆಗಿದೆ, ಚೀಲದ್ದೆಲ್ಲ ಆಗೈತೆ ನೋಡಿ. ಇಲ್ಲಿ ಆಲ್ಮೋಸ್ಟ್ ಬರೀ ಪ್ಯಾಂಟ್ಸೇ ಇದ್ದಾವೆ. ಫಸ್ಟ್ ಬಂದು ಅಂಗಡೀಲಿ ಯಾರ್ಯಾರು ತಗೊಂಡು ಹೋಗ್ತೀರೋ ಅವ್ರಿಗೆಲ್ಲ ಬಂಪರ್ ಆಫರು, ಓಪನಿಂಗ್ ಟೈಮಲ್ಲಿ ಚೆನ್ನಾಗೆಲ್ಲ ಆಫರ್ ಕೊಡ್ತಾಯಿದ್ದೀವಿ. ಮೇಯ್ನ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡು ಬಂದಿರಬೇಕಷ್ಟೆ. ಇದೆಲ್ಲ ನೈಟಿಗಳು, ಅದರಲ್ಲಿ 7 ಬಂಡ್ಲ ಏನೋ ಇದೆ. ಇಷ್ಟು ಇದೆಲ್ಲ ಹೋಗಲ್ಲಿ ಜೋಡಿಸೋಷ್ಟೊತ್ತಿಗೆ ಸರಿಗೆ ಸಾಕಾಗಿರುತ್ತೆ. ಟೈಮ್ ನೋಡಿ ಇಲ್ಲಿ 12:30, 12:32 ಫ್ರೆಂಡ್ಸ್. ಇನ್ನೂ ಆಗಿದೆ ನಮ್ಮದು. ಅದಕ್ಕೆ ಸ್ವಲ್ಪ ಎಲ್ಲ ಇಲ್ಲೇ ಎತ್ತಿಟ್ಬಿಟ್ಟಿದ್ದೀನಿ, ಬೆಳಗ್ಗೆ ನೋಡ್ಕೊಳ್ಳೋಣ ಅಂತೇಳಿ. ಕಸ ನೋಡಿ ಎಷ್ಟಾಗೈತೆ. ಆ ಬಟ್ಟೆ ಸಿಗಾಕಣೈತೆ ಅಕ್ಕ, ಬಟ್ಟೆ ಸಿಗಿ. ಅವಲೇ ಪೇವಿಕೆ ಕಾಕ್ರೆ ಅಂದೆ ಕೇಳಲಿಲ್ಲ. ಕಟ್ಟು ಏನಾಗಲ್ಲ, ಯಾರು ನೋಡ್ತಾರ ಅದ್ರಾಗ ಎತ್ತಿ. ಕಟ್ಟಕ ಏನಾಗಲ್ಲ. ಜೀನ್ಸ್ ಪ್ಯಾಂಟ್ ಹಾಕಿ ಕೊಡೋದಂತ. ಲೂಸ್ಗೆ ಏನಾದ್ರು ಇಳಿತೈತೆ ಬೆಳಗ್ಗೆ ಇಷ್ಟೊತ್ತಿಗೆ. ಪಟ್ಟಂತು ಎತ್ತೆತ್ ನೋಡಿ ಅದು ನಿಮ್ಲಾಸಿ ಅದಕ್ಕೆ ಏನು ಅಮ್ಮ ವಾರಕ್ಕೊಂದ್ಸರಿ ಚೇಂಜ್ ಮಾಡುತ್ತೆ. ಐದು ಈ ಅಮ್ಮ ಒಂದಿನ ಡ್ರೆಸ್ ಚೇಂಜ್ ಮಾಡಕ್, ಒಂದಿನ ಒಳಗ್ ಬಾಕಿ ಹಾಕೊಂಡು ತಂದಿ. ಅಕ್ಕ ನಿಂತ್ಕೊಳಕ್ ಹಂಗೆ ಪಕ್ಕಗೆ ಅಲ್ಲ, ಇಬ್ರು ನಿಂತ್ಕೊಂಡ್ರೆ ಆ ಕಡೆಗೆ ಒಬ್ರು ಈ ಕಡೆಗೆ ಒಬ್ರು. ಅದು ಏರುತ್ತೆ
ಏ ಸೈಜ್ ಬ್ಯಾರಲ್ ಇರೋದು ನೋಡು ತೆಗಿ. ಒಂದು 45 50 ತಗೋಬಾ. 35 2 34 ಹಾಕೆ 34 ಹಾಕೆ ಹಿಂಗೆ ನಿಲ್ಲಿಸು ನೋಡಿ. ಇದು ನಡಿಯಕ್ಕ ಈ ಕೆಳಗಡೆ ಉಗುಳ್ತಾನ. 34 ತಗೊಳ್ಳಿ ಪೂಜಾ 32 ಆಗಲ್ಲ 32 ಆಗಲ್ಲ ಪಾರ್ಟಿ ಕೊಡ್ರಿ. 34 ಬೇಕಿಲ್ಲ 36 ಬೇಕು ಅದು ಎಲ್ಲ ಟಿಕ್ನಲ್ಲಿ ಇಂದ ಬರ್ತಾವಲ್ಲ ಅಂತವೆ. ಆಗಲ್ಲ ಆಗಲ್ಲ 30 ನಾವು ಬ್ಯಾಡ ಇವೇ ಹಾಕಕ್ಕ ಯಾವ ನಾವು ಬಗ್ಲ ಪ್ಯಾಂಟ್ ಬರ್ತಾವ ಅವಾಗ ಹಾಂ ಪರ್ಫೆಕ್ಟ್ ನೋಡ್ರಿ. ಆಗಲ್ಲ ಹಾಕಿ ಅದ ಜೀನ್ಸ್ ಹಾಕಿ ಜೀನ್ಸ್ ವೇಸ್ಟ್ ಎಲ್ಲ ಬಂತು ಇರು ಅದೇ 34 ಜಿಪ್ಪು ಬಟನ್ ತೆಗಿಯಕ್ಕ ಬ್ಯಾಗಿ 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 ಅಂಕಲ್ಗಾಗಲ್ಲ. ಇಷ್ಟು ದೊಡ್ಡ ಗೊಂಬೆ ಇದು ನೀನ್ ಕೆಳಗೆ ಏ ಎಲ್ಲಿ ಬೇಡ ಅದು ಕೆಳಗಡೆ ಕಾಲ್ ಬಾಡ್ವೆ. ಆಗುತ್ತೆ ಹೇಳ್ರಿ ಸಾಕು. ಚೆನ್ನಾಗಿಲ್ಲ ಇದು ಯಾವ ದುಡ್ಡು ಕಾಣಲ್ಲ. ಆ ಸೈಡ್ ಬಟ್ಟೆ ಹಾಕ್ಬೇಕಿತ್ತು. ಬಟ್ ಇವ್ರಿಗೆ ಗೊತ್ತಂದ್ರೆ ಸೇರ್ ಬೈತಾರೆ ಅದಾಗ್ತದೆ. ಇದಕ್ಕೊಂದು ತಲೆ ತಂದಿದ್ರೆ ತಲೆ ಇಲ್ಲ ಇಟ್ಟು ಪ್ಯಾಂಟ್ ನಾಳಿಕೆ ಅವು ಇನ್ನು ಮನೆಗೆ